ಇರ್ತದೆ, ಅದ್ರ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ ಅನ್ನೋದು ತಕ್ಷಣ ಬರುತ್ತೆ. ಆದರೆ ನಾನೇನು ಮಾಡ್ತೀನಿ, 4 ಜನ್ಮದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ತಕ್ಷಣವೇ ಅದನ್ನ ಸರಿಪಡಿಸ್ಕೊಂಡು ಏನು ಕೆಲಸ ಮಾಡ್ತೀವಿ ಅದನ್ನ ಗುರಿ ಮುಟ್ತೀವಿ, ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯಮಾಡಿ ಒಂದು ಮಾತು ಹೇಳ್ತೀನಿ, ನಾನು ಸಂಸ್ಥೆ ವಿಚಾರ ಏನಕ್ಕೆ ಮಾತಾಡ್ತೀನಿ ಅಂದರೆ, ಸಂಸ್ಥೆಯಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡಾಗ 93ನಲ್ಲಿ ನನ್ನ ವಾಹನನ ತಪಾಸಣೆ ಮಾಡೋ ಅಧಿಕಾರಿಗಳು ಬಂದಾಗ ನಮ್ಮ ಕೈ ಕಾಲು ನಡುಗ್ತಿತ್ತು. ತಪ್ಪು ತಿಳ್ಕೊಬೇಡಿ, ನಮ್ಮ ಕೈ ಕಾಲು ನಡುಗ್ತಿತ್ತು. ಯಾಕೆ ಅಂದರೆ ವ್ಯವಸ್ಥೆ ಹಂಗೆ. ಬಸ್ ಹತ್ತಿದ ತಕ್ಷಣ ಅವನ ಹತ್ತಿದಾಗ ಬಸ್ ಪ್ರಯಾಣಿಕ ಟಿಕೆಟ್ ತಗೊಂಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಒತ್ತಡದಲ್ಲಿ ಆ ರೀತಿ ಆಗಿದೆಯೋ ಗೊತ್ತಿಲ್ಲ. ಆ ಒತ್ತಡಕ್ಕೆ ಸಿಲುಕಿ ನಮ್ಮ ಎಂಪ್ಲಾಯೀಸ್ ಗೌರವನೂ ಹಾಳೋ, ಹೆಚ್ಚು ಕಡಿಮೆ ಆದರೆ ಕೆಲಸನೂ ಕೂಡ ಹೋಗುವಂಥ ಪರಿಸ್ಥಿತಿನಲ್ಲಿ ನಾವು ಕೆಲಸ ನಿರ್ವಹಿಸ್ಕೊ ಬಂದಿದ್ದೀವಿ. ಇಡೀ ರಾಜ್ಯ ಎಲ್ಲ ದೇಶದ ಹೇಳ್ಕೊಳ್ಳಿ, KSRTC ಎಂಪ್ಲಾಯೀಸ್ ಅಂತಲ್ಲ, ಅಧಿಕಾರಿಗಳು ಕೂಡ ನಾನು ಹೇಳ್ತೀನಿ, ಅದಾದ್ಮೇಲೆ ಬರುತ್ತೆ, ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ. ಯಾಕೋ ಅಧಿಕಾರಿಗಳು ನಮ್ಮ ಜೊತೆ ಸಪೋರ್ಟ್ ಮಾಡೋದಷ್ಟೇ. ಅವರೆಲ್ಲ ಖಂಡಿತ ನಮ್ಮ ಜೊತೆ ಸಪೋರ್ಟ್ ಮಾಡಿಬಿಟ್ರೆ ಖಂಡಿತ ಏನಾದರೂ ಒಂದು ರೀತಿ ಬರ್ಬೋದು, ಮುಂದೆ ಆದರೂ ಬರಲಿ. ಒಂದು ದಯಮಾಡಿ ನಾವು ಇವತ್ತು GT ದೇವೇಗೌಡರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಹೋದೋ, ಅವರ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಬಗ್ಗೆ ಅಭಿಮಾನದ ನುಡಿಗಳನ್ನು ನುಡಿದಿದ್ದಾರೆ. ಒಂದೇ ಮಾತು ಹೇಳ್ತೀನಿ, 2021ರಲ್ಲಿ ಮುಷ್ಕರ ನಡೀಬೇಕಾದಾಗ GT ದೇವೇಗೌಡರು ನಮಗೆ ವಿಧಾನಸೌಧದಲ್ಲಿ ಏನು KSRTC ನೌಕರರದು ಸಮಸ್ಯೆ ಇದೆ ಬಗೆಹರಿಸಿ ಅಂತೇಳಿ ಅವತ್ತೊಂದು ದಿವಸ ವಿಧಾನಸೌಧದಲ್ಲಿ ಕೂಗಿದ್ರು. ಏನು ಅವರ ಜೀವನದಲ್ಲಿ ಒಂದು ಸಾರ್ಥಕದ ದಿನ ಅಂತ ನಾನು ಭಾವಿಸ್ತೇನೆ. ಇವತ್ತು ಹಿಂದೆನೂ ಕೂಡ ಯಾವುದೇ ಒಂದು ಕೆಲಸ ಹೇಳಿದ್ರು ಕೂಡ ಅವ್ರ ಹಿಂದೆ ಸುರೇಶ್ ಸರ್ ಕೂಡ ಇರ್ತಾ ಇದ್ರು, ಆಮೇಲೆ ರಘು ಸರ್ ಕೂಡ ಹೇಳಿದ್ರೆ ಅವ್ರ ಕಾರ್ಮಿಕರವಾಗಿ ಯಾವುದೇ ಒಂದು ಅಡೆತಡೆ ಬಂದರೂ ಕೂಡ ಎದೆ ಕೊಟ್ಟು ನಿಂತಿದ್ದಾರೆ. ಕಾರ್ಮಿಕರು ಕೂಡ ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ಅದನ್ನ ಲೆಕ್ಕಿಸ್ತೇನೆ, ಕಾರ್ಮಿಕರು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಿವೃತ್ತಿ ಆಗಿರೋದ್ರಿಂದ ನಾನು ಕಾರ್ಮಿಕರ ಪರವಾಗಿ ಕೇಳ್ತಾ ಇದ್ದೀನಿ, ಅವರು ಇನ್ನು ಮುಂದೆ ಕೂಡ ಸಕ್ರಿಯವಾಗಿ ಕೆಲಸ ಮಾಡಲಿ, ಸಂಘಟನೆಗೆ ಒಳ್ಳೇದಾಗಲಿ. ಆಮೇಲೆ ಅವ್ರ ಕುಟುಂಬದವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ, ಅವ್ರ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿ ಚಾಮುಂಡೇಶ್ವರಿ ಅಮ್ಮ ಅವರ ಆಯುಷು ಆರೋಗ್ಯ ಬಗ್ಗೆ ಕೊಡಲಿ, ಅವರಿಂದ ಹೆಚ್ಚಾಗಿ ಒಳ್ಳೇದಾಗಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಶುಭ ಹಾರೈಸ್ತೇನೆ. ಪ್ರಪ್ರಥಮವಾಗಿ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನು ಮನಸಾರ ಸ್ಮರಿಸಿ, ಸನಕ ಸನಂದಾದೃಶ ಪರಂಪರೆಗೆ ನಮಿಸುತ್ತಾ ಭಾರತ ಮಾತೆಗೆ ಆರೋಗ್ಯ ಸಮಸ್ಯೆಗಳಾಗ್ತದೆ. ಎಕ್ಸೈಟ್ ಆಗಬೇಡಿ. ನಿಮ್ಮಲ್ಲಿರೋ ಒಂದು ಗುಣ ಏನು ಅಂದರೆ ನಾಯಕತ್ವದ ಗುಣ ಇದೆಯಲ್ಲ, ನೀವು ಸ್ಟೇಟ್ ಲೆವೆಲ್ ಲೀಡ್ರು ಅಂತಲೇ ನಾವು ಕನ್ಸಿಡರ್ ಮಾಡಿ. ಸುದೀರ್ಘ 33 ವರ್ಷ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಲವು ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ ನೌಕರರ ಪರವಾಗಿ ಧ್ವನಿ ಎತ್ತಿದ್ದ ಶ್ರೀನಿವಾಸ್ರವರ ಒಂದು ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಹಾಗೂ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಶ್ರೀಯುತರಿಗೆ 12ನೇ ಜುಲೈ ಭಾನುವಾರ ನೇಗಲಯೋಗಿ ಭವನದಲ್ಲಿ CD ವಿಶ್ವನಾಥ್ರವರ ಸ್ನೇಹ ಬಳಗದಿಂದ ಬೀಳ್ಕೊಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮಲ್ಲೂ ಸಹ ಜಾತಿಗೆ ಒಂದು ಕಡೆ ಬಂದಾಗ ಆದರೆ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಸಹ ಒಳ್ಳೆ ತರದಲ್ಲಿ ಪ್ರೀತಿ ಮಾಡೋಣ. ಈಗ ಎಲ್ಲ ಒಂದೇ ಜನ ಗೊತ್ತಿಲ್ಲ, ಇಲ್ಲಿ ಎಲ್ಲ ಬೇರೆ ಬೇರೆ ಜನರು ಸಹ ಗೊತ್ತಿದೆ. ಅವ್ರು ಯಾರು ಹುಬ್ಳಿ ಧಾರವಾಡದಿಂದ ನಾನು ಹೇಳಿದ್ರೆ ಖುಷಿ ಆಗಿದೆ. ಹುಬ್ಳಿ ಧಾರವಾಡ ತಕ್ಷಣ ಸಾಕು ಸಭಾ ಅಂತ ಹುಬ್ಳಿ ಧಾರವಾಡದಿಂದ ಬಂದವರ ತಕ್ಷಣ ಅವ್ರಿಗೆ ಮಾಲೆ ಹಾಕ್ಸ್ಕೊಂಡು ವಿಶ್ವನಾಥ್ ಅಂತ. ಯಾಕೆಂದ್ರೆ ಅವ್ರ ಪ್ರೀತಿ ಎಲ್ಲಿದೆ? ಹುಬ್ಳಿ ಧಾರವಾಡದಿಂದ. ನಾವು ಇಲ್ಲಿಗೆ ಬರೋಕ್ಕೆ ಕಷ್ಟ ಆಯಿತು. ನಾನು ಮೈಸೂರಲ್ಲಿ ಇದ್ರು, ಇಲ್ಲಿಗೆ ಬರೋಕ್ಕೆ ನನಗೆ 4 ಗಂಟೆಗೆ ಬರ್ಬೇಕಾದ ಕಾರ್ಯಕ್ರಮಕ್ಕೆ 4 ಗಂಟೆ ಬಂದಿದ್ದೀನಿ, 7:30 ಬಂದಿದ್ದೀನಿ. ಅವ್ರು ಹುಬ್ಳಿಯಿಂದ ಬಂದಿದ್ದಾರೆ, ಅವ್ರ ಪ್ರೀತಿ ಎಷ್ಟು, ಅದನ್ನ ನಾವು ಅವ್ರನ್ನ ಗುರುತು ಮಾಡುವಂತ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥದ್ದು ಹೇಳಿ, ನಿಮ್ಮ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಶನ್ ಕೊಡಿಸಿ, ಡಾಕ್ಟರ್ಗಳು ಮಾಡಿ, ಇಂಜಿನಿಯರ್ ಮಾಡಿ, IAS, KS, IPS ಎಲ್ಲವನ್ನೂ ಮಾಡಕ್ಕೆ ಅವಕಾಶ ಇದೆ. ಯಾವ ವಿದ್ಯೆ ಅನ್ನೋದು ಯಾವತ್ತೂ ಆಸೆ ಇಲ್ಲ. ಯಾವ ಬಡ ಮಕ್ಕಳು ಓದ್ಬೋದು, ಯಾವ ಪೌರ ಕಾರ್ಮಿಕರು ಮಗರು ಓದ್ಬೋದು. ಈ ದೇಶದ ಪ್ರಧಾನಮಂತ್ರಿ ತಾಯಿ ಮನೆ ಕೆಲಸ ಮಾಡ್ತಾ ಇದ್ದಂತ ತಾಯಿ, ಆ ತಾಯಿ ಮಗ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿ ಅಂದ್ರೆ ಒಬ್ಬ ಡ್ರೈವರ್ ಮಗ ಯಾಕಾಗಬಾರ್ದು, ಒಬ್ಬ ಕಂಡಕ್ಟರ್ ಮಗ ಯಾಕಾಗಬಾರ್ದು,
ಇವತ್ತು ಒಬ್ಬ ವಿಜಯ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವನ ನಟನೂ ಇರ್ಬೋದು, ಅವನಿಗೆ ಎಜುಕೇಶನ್ ಸಹ ಮುಖ್ಯ. ಇದರ ಮೂಲಕ ಅವನ ಜೀವನವನ್ನು ಅವನು ರೂಪಿಸ್ಕೊಂತಾನೆ. ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ಇವತ್ತು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬಹಳ ಸೋದರತ್ವ ಬಾಂಧವದಲ್ಲಿ ವಿಶ್ವನಾಥ್ ಅವರನ್ನ ನಾವು ಹಾರೈಸೋಣ. ಅವರ ನಿವೃತ್ತಿ ಬದುಕು ಆ ತಾಯಿ ಅಧಿದೇವತೆ ಚಾಮುಂಡೇಶ್ವರಿ ಶಿವಪಾರ್ವತಿ ತರ ಅವರು ಬದುಕಲಿ, ನಮ್ಮ ಸೇವೆಯನ್ನು ಮಾಡಲಿ. ಮುಂದಿನ ದಿನಗಳಲ್ಲೂ ಸಹ ಅವರು ನಿಮ್ಮ ಜೊತೆ ಇದೇ ರೀತಿ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗುವಂತ ಕೆಲಸ ಆಗಲಿ ಅಂತಕ್ಕಂಥದ್ದನ್ನ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ತಾಯಿಯರು, ಅಣ್ಣ ತಮ್ಮದಿರು ಎಲ್ಲರಿಗೂ ನಾವು ವಂದಿಸ್ತೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಜೀವನ ಹಸನಾಗಲಿ ಅಂತಕ್ಕಂಥ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ.